ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಯಾವುದೇ ರೆಸಿಪಿನ ತೋರಿಸ್ತಾ ಇಲ್ಲ. ನಾನಿವತ್ತು ನನ್ನ ಡೈಲಿ ರೂಟೀನ್ ಹಾಕ್ತಾಯಿದ್ದೀನಿ. ನೋಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಿರುತ್ತೆ ಅಂತ. ನೋಡಿ, ಬೆಳಗ್ಗೆದ್ದು ಕಾಫಿ ಕುಡಿಲೇಬೇಕು. ಕಾಫಿ ಕುಡಿಲಿಲ್ಲ ಅಂತಂದರೆ ಎನರ್ಜಿನೇ ಇರಲ್ಲ, ಕೆಲಸನೂ ಮಾಡೋಕ್ಕಾಗಲ್ಲ. ಆ ಥರ ನೋಡಿ, ಕಾಫಿ ಆಯಿತು. ಕಾಫಿ ನಿಮ್ಮ ಮಗಳೇನೋ ಒಂದು ಮ್ಯೂಸಿಕ್ ಹಾಕಿ ಮಮ್ಮಿನ ಹಾಕು ಅಂತ ಹೇಳಿದ್ಲು, ಹಾಕಿದ್ದೆ. ಅವಳು ಮಾಡಿದ್ದು. ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬ್ರೆಡ್ ಪಕೋಡ ಮಾಡಿದ್ದೆ. ಇದನ್ನು ಹಾಕ್ತೀನಿ ರೆಸಿಪಿನ. ಹೇಗೆ ಬಂದಿರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ನೋಡಿ, ತುಂಬ ಟೇಸ್ಟಿಯಾಗಿದೆ ಮಮ್ಮಿ ಅಂತ ಮಕ್ಕಳು ಎಷ್ಟು ಖುಷಿಯಿಂದ ತಿಂತಾಯಿದ್ದಾರೆ. ಅದೇ ಅಲ್ವಾ ನಮಗೆ ಖುಷಿ. ಮಕ್ಕಳು ಚೆನ್ನಾಗಿ ಖುಷಿಯಿಂದ ತಿಂದರೆ ನಮ್ಗೆ ಅಷ್ಟೇ ಖುಷಿ. ಮತ್ತು ಮನೆ ಕೆಲಸ ಎಲ್ಲ ಮುಗಿಸಿ ತರಕಾರಿ ತರೋಣ ಅಂತ ಹೋಗಿದ್ದೆ. ತುಂಬಾ ಬಿಸಿಲು. ಹೋಗಿ ತರಕಾರಿ ತಗೊಬರೋಷ್ಟರೊಳಗಡೆ ಸಾಕಪ್ಪ ಅನ್ನಿಸ್ತು. ಅಷ್ಟೊಂದು ಬಿಸಿಲಿದೆ ಇಲ್ಲಿ. ಇವಾಗ ನೋಡಿ, ಹಣ್ಣುಗಳು ಒಂದು ಖಾಲಿಯಾಗಿತ್ತು. ಹಣ್ಣುಗಳೆಲ್ಲ ಮಕ್ಕಳಿಗಿರಲಿಲ್ಲ. ಹಣ್ಣುಗಳು ಮತ್ತು ತರಕಾರಿ ತರೋಣ ಅಂತ ಹೋಗಿದ್ದೆ. ತರಕಾರಿ ಏನೂ ಜಾಸ್ತಿ ಸಿಗಲಿಲ್ಲ. ಅಂದರೆ ಸ್ವಲ್ಪ ಲೇಟಾಗಿತ್ತು ನಾವು ಹೋಗಿದ್ದು, ಹಾಗಾಗಿ ತರಕಾರಿ ಸಿಗಲಿಲ್ಲ. ಹಣ್ಣುಗಳು ಸಿಕ್ತು. ಹಣ್ಣಲ್ಲಿ ಬಾಳೆಹಣ್ಣು, ಗ್ರೇಪ್ಸು, ಆ್ಯಪಲ್ಲು, ಬನಾನಾ, ವಾಟರ್ ಮಿಲನ್ ಮತ್ತು ಸ್ವಲ್ಪ ಸೌತೆಕಾಯಿ. ಬಿಸಿಲಿತ್ತಲ್ಲ, ಹಾಗಾಗಿ ಬರೋ ಅಷ್ಟರೊಳಗಡೆ ಯಾಕಾದರೂ ಹೋಗಿದ್ದೆ ಅಂತ ಅನ್ನೋವಷ್ಟು ಬಿಸಿಲಿತ್ತು. ನೋಡಿ, ತೊಗೊಬಂದಿದ್ದೆ. ಇಲ್ಲೆಲ್ಲ ತುಂಬಾ ಕಾಸ್ಟ್ಲಿ. ಅಲ್ಲೆಲ್ಲ ರೇಟ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಅಲ್ಲೆಲ್ಲ ಏನೇನು ರೇಟ್ ಇದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನನಗೆ. ನೋಡಿ, ತೋರಿಸ್ತಾ ಇದ್ದೀನಿ ಇದೆಲ್ಲ. ಮತ್ತು ಈರುಳ್ಳಿ ತೊಗೊಬಂದಿದ್ದೆ. ಈರುಳ್ಳಿನೂ ಅಷ್ಟೇ. ಊರಲ್ಲೆಲ್ಲ 100 ರೂಪಾಯಿಗೆ 5 kg 4 kg ಅಂತಾರೆ. ಇಲ್ಲಿ 40 ರೂಪಾಯಿ 50 ರೂಪಾಯಿ kg. ಇಲ್ಲಿ ತುಂಬಾ ಜಾಸ್ತಿ ಇಲ್ಲಿ ದುಡ್ಡು. ನೋಡಿ, ಇವಾಗ ಈರುಳ್ಳಿ ಎಲ್ಲ ಬುಟ್ಟಿಗೆ ಹಾಕ್ಬಿಟ್ಟು ಇಡ್ತಾಯಿದ್ದೆ. ಅದು ಮತ್ತು ಹಣ್ಣುಗಳೆಲ್ಲ ಹಂಗೆ ಪ್ಲೇಟಲ್ಲಿ ಹಾಕಿಟ್ಟೆ. ಇನ್ನು ಬಾಕಿ ತರಕಾರಿ ಎಲ್ಲ ಫ್ರಿಜ್ಜಿಗೆ ಹಾಕಿಟ್ಟೆ. ನೋಡಿ, ನಿಮಗೆ ರೇಟು ಸಹ ತೋರಿಸ್ತಾ ಇದ್ದೀನಿ ಎಷ್ಟು ರೇಟ್ ಇದೆ ಅಂತ. ಬರೀ ಸಾಮಾನು ತೊಗೊಬರೋಕ್ಕಿದೆ ಇಷ್ಟೊಂದು ದುಡ್ಡು ಆಗೋಯ್ತು. ಅಲ್ಲಿಂದ ಬಂದು ಏನೂ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಸಿಂಪಲಾಗಿ ಅನ್ನ ಸಾಂಬಾರು ಅಷ್ಟೇ ಮಾಡಿದ್ದೆ. ನೋಡಿ, ಊಟ ಎಲ್ಲ ಆಯಿತು. ಮತ್ತು ವಾಕಿಂಗಿನ ಟೈಮ್ ಶುರುವಾಯ್ತು ನಮ್ಮದು. 5 ಗಂಟೆಗೆ ವಾಕಿಂಗ್ ಹೋಗೋದು. ಒಂದು 6 ಕಿಲೋಮೀಟ್ರ್ ಹೋಗ್ತೀವಲ್ಲ, ಹಂಗಾಗಿ ನಾವು ವಾಕಿಂಗ್ ಹೋಗೋ ಕಡೆ ನೋಡಿ ಬರೀ ಕಾಡು, ಬೆಟ್ಟ, ಗುಡ್ಡ, ಗಿಡ ಮತ್ತು ಕಾಡು ಪ್ರಾಣಿಗಳು ಸಹ ಸಿಗ್ತವೆ ನಮಗೆ. ಇದೇನೋ ಹೇಳ್ತಾರೆ ನೋಡಿ, ನಿಮಗೆ ಅದು ವಿಡಿಯೋದಲ್ಲಿ ಗೊತ್ತಿಲ್ಲ ಅದು ಸರಿ ಕಾಣಿಸ್ತಿದೆಯೋ ಇಲ್ವೋ ಅಂತ ನನಗೆ. ಹಿಂದಿಲೇನೋ ಹೇಳ್ತಾರೆ ಇದಕ್ಕೆ ನೀಲ್ಗಾಯಿ ಅಂತ. ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಕನ್ನಡದಲ್ಲಿ ಗೊತ್ತಿದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ, ಇವಾಗ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಸ್ವಲ್ಪ ಕಾಣಿಸ್ತಾ ಇರ್ಬೋದು. ನೋಡಿ, ಈ ಥರ ಕಾಣಿಸ್ತಾ ಇದೆಯಾ ಹೇಳಿ. ನೋಡಿ, ಮತ್ತು ಮನೆಗೆ ಬರೋ ಟೈಮ್ ಆಗೋಯ್ತು. ನಾವು ಹೋಗೋ ಕಡೆ ಎಲ್ಲ ಬರೀ ಮಾವಿನ ಮರಗಳಿದೆ. ತುಂಬಾ ಅಂದರೆ ಹೂಗಳು ಬಿಟ್ಟಿದೆ. ಅದು ಎಷ್ಟು ಹಣ್ಣು ಬಿಡುತ್ತೆ ಅಂತ ಗೊತ್ತಿಲ್ಲ. ನೋಡಿ, ಕಾಣಿಸ್ತಾ ಇದೆ ಅನಿಸುತ್ತೆ. ಅಷ್ಟೊಂದು ಹಣ್ಣುಗಳು ಬಿಟ್ಟಿದೆ. ಸರಿ, ಫೈನಲ್ಲಿಗೆ ಮನೆ ಹತ್ರ ಬರೋ ಟೈಮ್ ಆಯಿತು. ಮನೆಗೆ ಬಂದು ಮತ್ತೆ ಪುನಃ ಕೆಲಸ ಎಲ್ಲ ಶುರು ಮಾಡಬೇಕಲ್ಲ. ಮತ್ತು ರಾತ್ರಿ ನೈಟು ಡಿನ್ನರ್ಗೆ ಅಡುಗೆ ಎಲ್ಲ ಆಯಿತು. ಅಂತಂದರೆ ಮೊಟ್ಟೆ ಪಲ್ಯ ಮಾಡಿ ಚಪಾತಿ ಮಾಡಿದೆ. ನಮ್ಮ ಮನೇಲಿ ಜಾಸ್ತಿ ಎಲ್ಲ ನೈಟು ರೈಸ್ ಇಷ್ಟಪಡಲ್ಲ, ಚಪಾತಿನೇ ಇಷ್ಟಪಡೋದು ಅವರು. ಹಾಗಾಗಿ ಸ್ವಲ್ಪ ಮೊಟ್ಟೆ ಪಲ್ಯ ಮಾಡಿ ಚಪಾತಿ ಮಾಡಿದ್ದೆ. ಎಲ್ಲ ತಿಂದಾಯಿತು. ಮತ್ತು ಪಾತ್ರೆ ಎಲ್ಲ ತೊಳೆದಿತ್ತಿತ್ತಲ್ಲ, ಅದೆಲ್ಲ ರಾತ್ರಿ ಹೊತ್ತು ನೈಟೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋದು. ಹಾಗಾಗಿ ನೋಡಿ, ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು. ನನ್ನ ಫೇವ್ರೆಟ್ ಒಂದು ಧಾರಾವಾಹಿ 1 hour ನೋಡ್ತೀನಿ. ಅಷ್ಟರೊಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡಿರ್ತೀನಿ. ಈ ಧಾರಾವಾಹಿ ನೋಡಿಕೊಂಡು ಮಲ್ಕೊಳ್ಳೋದು. ನೋಡಿ, ನನ್ನ ತುಂಬ ಫೇವ್ರೆಟ್ ಧಾರಾವಾಹಿ ಇದು. ನಿಮ್ಗೆ ಯಾವ್ದು ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್. ಥ್ಯಾಂಕ್ ಯು ಸೋ ಮಚ್.